ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭುಃ ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಇಂದಿನ ಶ್ಲೋಕ 56ನೇ ಶ್ಲೋಕ. ಅಜೋ ಮಹಾರಸ್ವಭಾವ್ಯೋ ಜಿತಾಮಿತ್ರ ಪ್ರಮೋದನಃ ಆನಂದೋ ನಂದನೋ ನಂದ್ಯಃ ಸತ್ಯಧರ್ಮ ತ್ರಿವಿಕ್ರಮ ಎಂಬುದಾಗಿ. ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ಮೊದಲ ನಾಮ ಅಜಃ, ಮಹಾರ್ಹಃ, ಸ್ವಭಾವ್ಯಃ, ಜಿತಾಮಿತ್ರಃ, ಪ್ರಮೋದನಃ, ಆನಂದಃ, ನಂದನಃ, ನಂದಃ, ಸತ್ಯಧರ್ಮ, ತ್ರಿವಿಕ್ರಮ ಎಂಬುದಾಗಿ ಒಟ್ಟು 5 ನಾಮಗಳ ಚಿಂತನೆ ಎಂಬುದು ಈ ಶ್ಲೋಕದಲ್ಲಿ ಇದೆ. ಅದರಲ್ಲಿ ಮೊದಲ ನಾಮ ಅಜಹ ಎಂಬುದಾಗಿ. ಅಜಹ ಶಬ್ದಕ್ಕೆ ಅರ್ಥ ತನ್ನಿಂದ ತಾನೇ ಹುಟ್ಟಿದವನು ಅಂತ. ತನ್ನಿಂದ ತಾನೇ ಹುಟ್ಟುವುದು ಅಂತ ಹೇಳಿದ್ರೆ ಪರಮಾತ್ಮನ ಮೂಲ ರೂಪ ಅಂತ ಇದೆ. ಅದರಿಂದಾಗಿ ಅನೇಕ ರೂಪಗಳು ಹೊರಗಡೆ ಬರ್ತವೆ. ಉದಾಹರಣೆಗೆ ನಮ್ಮ ಬಿಂಬ ರೂಪ ಆಗಿರಬಹುದು, ಅಥವಾ ಇನ್ನು ಅನೇಕ ಅವತಾರ ರೂಪಗಳೆಲ್ಲ ಇವೆ, ದಶ ಅವತಾರಗಳು ಅಥವಾ ಕೇಶವಾದಿ ಚತುರ್ವಿಂಶತಿ ರೂಪಗಳು. ಹೀಗೆ ಪರಮಾತ್ಮನ ಅನೇಕ ರೂಪಗಳು ಇವೆ. ಆ ಎಲ್ಲ ರೂಪಗಳು, ಪ್ರತಿಯೊಂದು ರೂಪಗಳು ಕೂಡ ಅದು ಪರಮಾತ್ಮನಿಂದಾಗಿಯೇನೆ ಬಂದಿದ್ದು, ಹೊರಗೆ ಬಂದಿದ್ದು, ಹುಟ್ಟಿದ್ದು ಅಂತ. ಅಂದರೆ ಪರಮಾತ್ಮ ಅವನು ಸಾಮಾನ್ಯ ಮನುಷ್ಯರಂತೆ ಅಥವಾ ಪ್ರಾಣಿಗಳಂತೆ ಒಂದು ತಂದೆ ತಾಯಿಗಳ ಸಂಯೋಗದಿಂದಾಗಿ ಹುಟ್ಟುವಂತಹ ಸಾಮಾನ್ಯ ವ್ಯಕ್ತಿ ಅಲ್ಲ, ಹೊರತು ತನ್ನಿಂದ ತಾನೇ ಹುಟ್ಟುವಂತಹ ಅದ್ಭುತ ಶಕ್ತಿ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಅಜಹ ಎಂಬುದಾಗಿ ಹೆಸರು. ಅಂದ್ರೆ ತನ್ನಿಂದ ತಾನೇ ಜಹ, ಹುಟ್ಟುವವನು ಎಂಬುದಾಗಿ. ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಜಹ ಅಂತ ಹೇಳಿದ್ರೆ ಜನಕ, ಹುಟ್ಟಿಸುವವನು ಅಂತ. ಪರಮಾತ್ಮನಿಗಿಂತ ಶ್ರೇಷ್ಠ ಜನಕ ಅದು ಯಾರೂ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಅಜಹ ಎಂಬುದಾಗಿ ಹೆಸರು. ಇವನಿಗಿಂತ ಅನ್ಯ ಜನಕ ಇಲ್ಲ, ಆದ್ದರಿಂದಾಗಿ ಪರಮಾತ್ಮನಿಗೆ ಅಜಹ ಎಂಬುದಾಗಿ ಹೆಸರು. ಇನ್ನು ಅಜಾಂತರ್ಗತಃ. ಅಜ ಅಂತ ಹೇಳಿದ್ರೆ ನಾವು ಇವತ್ತಿನ ಕುರಿ ಅಂತ ನೋಡ್ತೀವಲ್ಲ, ಅಜ, ಅದಕ್ಕೆ ಅಜ ಅಂತ ಹೆಸರು, ಆಡಿಗೆ. ಅದರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅಜಹ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ತನ್ನಿಂದ ತಾನೇ ಹುಟ್ಟಿದಂತಹ ವ್ಯಕ್ತಿ, ಅದರಿಂದಾಗಿ ಅಜಹ. ಪರಮಾತ್ಮನಿಗಿಂತ ಹೊರತಾದಂತಹ ಜನಕ ಇಲ್ಲ, ಅದರಿಂದಾಗಿ ಅಜಹ. ಇನ್ನು ಅಜ ಅಂತರ್ಗತ, ಆಡಿನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಅಜಹ ಎಂಬುದಾಗಿ ಹೆಸರು. ಈ ನಾಮ ಒಟ್ಟು ಈಗ 3ನೇ ಬಾರಿ ಬರ್ತಾ ಇದೆ. ಇಲ್ಲಿ ಈ ನಾಮಕ್ಕೆ ಇಷ್ಟು ಅರ್ಥ. ಮುಂದಿನ ನಾಮ ಮಹಾರ್ಹ ಎಂಬುದಾಗಿ. ಮಹಾರ್ಹ ಶಬ್ದಕ್ಕೆ ಅರ್ಥ ಅರ್ಹ ಅಂತ ಹೇಳಿದ್ರೆ ಒಳ್ಳೆ ಅರ್ಹ ವ್ಯಕ್ತಿ, ತಕ್ಕದಾದಂತಹ ವ್ಯಕ್ತಿ ಅಂತ. ಪರಮಾತ್ಮ ಕೇವಲ ಅರ್ಹನಲ್ಲ, ಮಹಾರ್ಹ ಅಂತ. ಅಂದ್ರೆ ಪೂಜೆಗೆ, ಸ್ತೋತ್ರ ಮಾಡಲಿಕ್ಕೆ, ಉಪಾಸನೆ ಮಾಡಲಿಕ್ಕೆ ಅತ್ಯಂತ ಯೋಗ್ಯನಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ. ಮಹಾರ್ಹ, ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿದ್ರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹಾರ್ಹ ಎಂಬುದಾಗಿ ಹೆಸರು. ಪೂಜೆಗೆ ಅತ್ಯಂತ ಯೋಗ್ಯನಾದಂತಹ, ಅರ್ಹನಾದಂತಹ ವ್ಯಕ್ತಿ ಎಂಬುದಾಗಿ. ಇನ್ನು ಅರ್ಹೇಶು ಅಯಂ ಮಹಾನ್ ಅಂತ. ಅಂದ್ರೆ ಜಗತ್ತಿನಲ್ಲಿ ಅನೇಕ ಜನ ಅರ್ಹರೋತಿದ್ದಾರೆ, ಅವರಲ್ಲಿ ಇವನು ಶ್ರೇಷ್ಠ ಅಂತ. ಹೀಗೆ ಮಹಾರ್ಹ ಅಂತ ಹೇಳಿದ್ರೆ ಒಟ್ಟು ಅತ್ಯಂತ ಉತ್ತಮನಾದಂತಹ ವ್ಯಕ್ತಿ, ಸರ್ವೋತ್ತಮ ವ್ಯಕ್ತಿ ಎಂಬುದಾಗಿ ಮಹಾರ್ಹ ಶಬ್ದಕ್ಕೆ ಅರ್ಥ. ಮುಂದಿನ ನಾಮ
ಸ್ವಾಭಾವ್ಯ ಎಂಬುದಾಗಿ. ಸ್ವಾಭಾವ್ಯ ಶಬ್ದಕ್ಕೆ ಅರ್ಥ ಸ್ವಭಾವ ಅಂತ ಹೇಳಿ ನಿಮ್ಮೆಲ್ಲರ ಸ್ವಭಾವ. ಅದು ಸಾತ್ವಿಕ, ರಾಜಸ, ತಾಮಸ. ಆ ಸಾತ್ವಿಕದಲ್ಲೂ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ ಎಂಬುದಾಗಿ ವಿಭಾಗ ಇದೆ. ಹೀಗೆ ನಮ್ಮೆಲ್ಲರ ಸ್ವಭಾವವನ್ನು ಕೂಡ ನಿಯಮನ ಮಾಡುವಂತಹ ವ್ಯಕ್ತಿ. ಅಂದ್ರೆ ಅದರ ಮೇಲೆ ಅದು ಆ ವ್ಯಕ್ತಿಯ ಸ್ವರೂಪ ಅಭಿವ್ಯಕ್ತ ಆಗಬೇಕು, ಹೊರಗಡೆ ಬರಬೇಕು. ಅದಕ್ಕೆ ಒಬ್ಬ ನಿಯಮನ ಮಾಡುವಂತಹ ವ್ಯಕ್ತಿ ಬೇಕು. ಅದನ್ನು ನಿಯಮನ ಮಾಡುವಂತಹ ವ್ಯಕ್ತಿ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಸ್ವಾಭಾವ್ಯ ಎಂಬುದಾಗಿ ಹೆಸರು. ಅಂದರೆ ಕೆಲವೊಬ್ಬರು ಸಾತ್ವಿಕ ಜೀವರು ಅಂತ ಇರ್ತಾರೆ, ಇನ್ನು ಕೆಲವೊಬ್ಬರು ರಾಜಸ ಜೀವರು, ಇನ್ನು ಕೆಲವೊಬ್ಬರು ತಾಮಸ ಜೀವರು. ಅವರವರ ಸ್ವರೂಪ, ಅವರ ಸ್ವಭಾವ ಅಭಿವ್ಯಕ್ತ ಆಗ್ಬೇಕು ಅಂತ ಹೇಳಿದ್ರೆ ಅವರು ಕೇವಲ ಜೀವರಾಗಿ ಇದ್ದರೆ ಆಗೋದಿಲ್ಲ. ಆ ಜೀವರಿಗೆ ಒಂದು ದೇಹ ಅಂತ ಬಂದಾಗ ಅವರ ಸ್ವರೂಪ ಎಂಬುದು, ಸ್ವಭಾವ ಎಂಬುದು ಅಭಿವ್ಯಕ್ತ ಆಗ್ಲಿಕ್ಕೆ ಒಂದು ಮಾಧ್ಯಮ. ಯಾಕೆಂದ್ರೆ ಏನಾದ್ರೂ ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ದೇಹ ಅಂತ ಬೇಕು. ದೇಹ ಇಲ್ಲದೆ ಹೋದರೆ ಅವರ ಸ್ವರೂಪ, ಸ್ವಭಾವ ಎಂಬುದು ಅಭಿವ್ಯಕ್ತ ಆಗೋದಿಲ್ಲ, ಹೊರಗಡೆ ಬರೋದಿಲ್ಲ. ಹಾಗಾಗಿ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅವರಿಂದಾಗಿ ಸಾಧನೆ ಮಾಡಿಸುವಂತಹ ವ್ಯಕ್ತಿ ಅದು ಪರಮಾತ್ಮ. ಹೀಗೆ ಸ್ವಭಾವಕ್ಕೆ ನಿಯಾಮಕ. ಹಾಗಾಗಿ ಪರಮಾತ್ಮನಿಗೆ ಸ್ವಾಭಾವ್ಯ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಸ್ವೈಹಿ ಭಾವನೀಯ ಅಂತ ಅಂದ್ರೆ ಪರಮಾತ್ಮನನ್ನು ಪ್ರತಿಯೊಬ್ಬರೂ ಕೂಡ ಭಾವನೆ ಮಾಡಬೇಕು ಹೃದಯದಲ್ಲಿ. ಏನು ಭಾವನೆ ಅಂತ ಹೇಳಿದ್ರೆ ಚಿಂತನೆ ಮಾಡಬೇಕು ಅಂತ. ಪರಮಾತ್ಮನನ್ನು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಹೃದಯದಲ್ಲಿ ಪರಮಾತ್ಮನ ಉಪಾಸನೆ ಮಾಡಬೇಕು. ಅದು ಉಚ್ಚ ಮಟ್ಟದ ಉಪಾಸನೆ ಅಂತ. ಪರಮಾತ್ಮನನ್ನು ಇವತ್ತು ನಾವು ಪ್ರತಿಮೆಯಲ್ಲಿ ನೋಡೋದು ಅಥವಾ ಇನ್ನೊಂದು ಯಾವ ಚಿತ್ರದಲ್ಲಿ ನೋಡುವುದು ಅದು ಪ್ರಾಥಮಿಕ ಅಂತ. ಅದನ್ನು ಬಳಸಿಕೊಂಡು ನಾವು ಪ್ರಧಾನವಾಗಿ ಮಾಡಬೇಕಾದದ್ದು ನಮ್ಮ ನಮ್ಮ ಹೃದಯದಲ್ಲಿ ಪರಮಾತ್ಮನ ಚಿಂತನೆ ಅಂತ. ಹಾಗಾಗಿ ಪರಮಾತ್ಮನಿಗೆ ಸ್ವಾಭಾವ್ಯ ಎಂಬುದಾಗಿ ಹೆಸರು. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಈ ಪರಮಾತ್ಮನನ್ನು ತಮ್ಮ ತಮ್ಮ ಹೃದಯದಲ್ಲಿ ಚಿಂತನೆ ಮಾಡಬೇಕು ಎಂಬುದಾಗಿ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ, ಪರಮಾತ್ಮ ಭಕ್ತರಿಂದಾಗಿ ರಕ್ಷಿಸಲ್ಪಟ್ಟಿದ್ದಾನೆ ಅಂತೆ. ಏನು ಭಕ್ತರಿಂದಾಗಿ ರಕ್ಷಿಸಲ್ಪಡುವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜ್ಞಾನಿಗಳು ಕೂಡ ತಮ್ಮ ತಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ಭದ್ರವಾಗಿ ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಪರಮಾತ್ಮನಿಗೆ ಸ್ವಾಭಾವ್ಯ ಎಂಬುದಾಗಿ ಹೆಸರು. ಹೀಗೆ ಎಲ್ಲ ಜೀವಿಗಳ ಸ್ವಭಾವಕ್ಕೆ ನಿಯಾಮಕನಾದವನು ಪರಮಾತ್ಮ, ಹಾಗಾಗಿ ಸ್ವಾಭಾವ್ಯ. ಇನ್ನು ಪ್ರತಿಯೊಬ್ಬರೂ ಕೂಡ ಪರಮಾತ್ಮನನ್ನು ತಮ್ಮ ತಮ್ಮ ಹೃದಯದಲ್ಲಿ ಭಾವಿಸಬೇಕು, ಚಿಂತನೆ ಮಾಡಬೇಕು. ಹಾಗಾಗಿ ಪರಮಾತ್ಮನಿಗೆ ಸ್ವಾಭಾವ್ಯ ಎಂಬುದಾಗಿ ಹೆಸರು. ಇನ್ನು ಜ್ಞಾನಿಗಳು ನಿರಂತರವಾಗಿ ಪರಮಾತ್ಮನನ್ನು ಭಕ್ತಿಯಿಂದಾಗಿ ತಮ್ಮ ತಮ್ಮ ಹೃದಯದಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪರಮಾತ್ಮನಿಗೆ ಸ್ವಾಭಾವ್ಯ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಜಿತಾಮಿತ್ರ ಎಂಬುದಾಗಿ. ಜಿತಾಮಿತ್ರ ಶಬ್ದಕ್ಕೆ ಅರ್ಥ, ಇಲ್ಲಿ ನಾವು ಪದವನ್ನು ಜಿತ ಅಮಿತ್ರ ಎಂಬುದಾಗಿ ಪದ ವಿಭಾಗ ಮಾಡ್ಕೊಳ್ಬೇಕು. ಮಿತ್ರ ಅಂತ ಹೇಳಿದ್ರೆ ಗೆಳೆಯ ಅಂತ. ಅದೇ ಅಮಿತ್ರ ಅಂತ ಹೇಳಿದ್ರೆ ಶತ್ರು ಅಂತ. ಜಿತ ಅಮಿತ್ರ ಅಂತಿದೆ, ಅಲ್ಲಿ ಅಮಿತ್ರ ಅಂತ ಹೇಳಿದ್ರೆ ಶತ್ರು ಎಂಬುದಾಗಿ. ಪರಮಾತ್ಮ ಜಿತ ಅಮಿತ್ರ ಅಂದ್ರೆ ಶತ್ರುಗಳನ್ನು ಗೆದ್ದಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ. ಅಮಿತ್ರ ಅಂತ ಹೇಳಿದ್ರೆ ಮಿತ್ರ ಅಲ್ಲದೆ ಇರುವವರು, ಅರ್ಥ ಶತ್ರು ಅಂತ. ಪರಮಾತ್ಮ ಶತ್ರುಗಳನ್ನು ಗೆದ್ದವನು. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ ಎಂಬುದಾಗಿ ಹೆಸರು. ಇನ್ನು ಈ ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ನಮ್ಮ ಶತ್ರುಗಳನ್ನು ಗೆಲ್ಲಬಹುದು ಅಂತ. ಒಂದು ನಮ್ಮ ಒಳಗಡೆ ಇರುವಂತಹ ಕಾಮಕ್ರೋಧಾದಿ ಎಂಬಂತಹ ಶತ್ರುಗಳು, ನಮ್ಮ ಹೊರಗಡೆ ಇರುವಂತಹ ಲೌಕಿಕ ಶತ್ರುಗಳು. ಆ ಎಲ್ಲ ಶತ್ರುಗಳನ್ನು ಕೂಡ ನಾವು ಪರಮಾತ್ಮನ
ಅನುಗ್ರಹದಿಂದಾಗಿ ಗೆಲ್ಲಬಹುದು. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ ಎಂಬುದಾಗಿ ಹೆಸರು. ಇನ್ನು ಕೇವಲ ನಾವು ಮಾತ್ರ ಅಲ್ಲ, ಅನೇಕ ದೇವಾನುದೇವತೆಗಳು ಕೂಡ ತಮ್ಮ ಶತ್ರುಗಳನ್ನು ಗೆದ್ದಿದ್ದು ಈ ಪರಮಾತ್ಮನ ಅನುಗ್ರಹದಿಂದಾಗಿ. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ ಎಂಬುದಾಗಿ ಹೆಸರು. ಇನ್ನು ಜಿತೇಂದ್ರಿಯಾಣಂ ಮಿತ್ರ ಅಂತ ಅಂದ್ರೆ, ಯಾರು ಇಂದ್ರಿಯಗಳನ್ನು ಗೆದ್ದಂತಹ ವ್ಯಕ್ತಿಗಳು, ಇಂದ್ರಿಯಗಳನ್ನು ತಮ್ಮ ನಿಗ್ರಹದಲ್ಲಿ ಇಟ್ಟುಕೊಂಡು ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೋ ಅವರಿಗೆ ಪರಮಾತ್ಮ ಮಿತ್ರನಂತೆ ಇರುತ್ತಾನೆ, ಸ್ನೇಹಿತನಂತೆ ಇರುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ತನ್ನ ಶತ್ರುಗಳನ್ನು ಗೆದ್ದವನು, ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ. ದೇವತೆಗಳು ತಮ್ಮ ಶತ್ರುಗಳನ್ನು ಪರಮಾತ್ಮನ ಅನುಗ್ರಹದಿಂದಾಗಿ ಗೆದ್ದಿದ್ದಾರೆ, ಹಾಗಾಗಿ ಜಿತಾಮಿತ್ರ. ನಾವು ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಮ್ಮ ಒಳಗಡೆ ಇರುವಂತಹ ಕಾಮಕ್ರೋಧಾದಿ ಶತ್ರುಗಳನ್ನು ಮತ್ತು ಹೊರಗಡೆ ಇರುವಂತಹ ಶತ್ರುಗಳನ್ನು ಗೆಲ್ಲಬಹುದು. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ. ಇನ್ನು ಜಿತೇಂದ್ರಿಯ, ಇಂದ್ರಿಯವನ್ನು ನಿಗ್ರಹದಲ್ಲಿ ಇಟ್ಟುಕೊಂಡಂತಹ, ಇಂದ್ರಿಯಗಳನ್ನು ಗೆದ್ದಂತಹ ಯೋಗಿಗಳಿಗೆ ಪರಮಾತ್ಮ ಮಿತ್ರನಂತೆ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಜಿತಾಮಿತ್ರ ಎಂಬುದಾಗಿ ಹೆಸರು. ಮುಂದಿನ ನಾಮ ಪ್ರಮೋದನ ಅಂತ. ಮೋದ ಅಂತ ಹೇಳಿದ್ರೆ ಅದು ಸಂತೋಷ ಅಂತ. ಪ್ರಮೋದ ಅಂತ ಹೇಳಿದ್ರೆ ವಿಶೇಷವಾದಂತಹ ಸಂತೋಷ ಅಂತ. ವಿಶೇಷವಾದಂತಹ ಆನಂದ, ಸಂತೋಷ ಅಂತ ಹೇಳಿದ್ರೆ ಅದು ಮುಕ್ತಿಯಲ್ಲಿ ಸಿಗುವಂತಹ ಆನಂದ. ಅಂತಹ ಪರಮಾತ್ಮ ಪ್ರಮೋದನ, ಮೋಕ್ಷದಲ್ಲಿ ಆನಂದವನ್ನು ಕೊಡುವಂತಹ ವ್ಯಕ್ತಿ. ಮೋಕ್ಷದಲ್ಲಿಯೂ ಹೀಗೆ ನಾವು ಜೀವಿತಾವಧಿಯಲ್ಲಿಯೂ ಕೂಡ ಪರಮಾತ್ಮನೇ ನಮಗೆ ಆನಂದವನ್ನು ಕೊಡುವವನು. ಅಷ್ಟು ಮಾತ್ರ ಅಲ್ಲ, ನಾವು ಮೋಕ್ಷಕ್ಕೆ ಹೋದಾಗಲೂ ಕೂಡ ನಮಗೆ ಪರಮಾತ್ಮನೇ ಆನಂದವನ್ನು ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಪ್ರಮೋದನ ಎಂಬುದಾಗಿ ಹೆಸರು. ಪ್ರಮೋದವನ್ನು, ವಿಶೇಷವಾದಂತಹ ಆನಂದವನ್ನು ನಮಗೆ ಮೋಕ್ಷದಲ್ಲಿ ಕೊಡುವಂತಹ ವ್ಯಕ್ತಿ. ಹಾಗಾಗಿ ಪರಮಾತ್ಮನಿಗೆ ಪ್ರಮೋದನ ಅಂತ. ಇನ್ನು ಪ್ರಮಾ ಅಂತ ಹೇಳಿದ್ರೆ ಜ್ಞಾನ. ಆ ಜ್ಞಾನವನ್ನು ಕೊಟ್ಟು ಈ ಜೀವರನ್ನು ಮುನ್ನಡೆಸುವಂತಹ ವ್ಯಕ್ತಿ, ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಪ್ರಮೋದನ ಎಂಬುದಾಗಿ ಹೆಸರು. ಜ್ಞಾನವನ್ನು ಕೊಟ್ಟು ನಮ್ಮನ್ನು ಮುಂದೆ ನಡೆಸುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪ್ರಮೋದನ ಅಂತ. ಮುಂದಿನ ನಾಮ ಆನಂದ ಎಂಬುದಾಗಿ. ಆನಂದ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ಸ್ವಯಂ ಆನಂದ ಸ್ವರೂಪಿ, ಅದರಿಂದಾಗಿ ಪರಮಾತ್ಮನಿಗೆ ಆನಂದ ಅಂತ ಹೆಸರು. ಇನ್ನೊಂದು, ಜೀವರಿಗೆ ಪರಮಾತ್ಮ ಆನಂದವನ್ನು ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಆನಂದ ಎಂಬುದಾಗಿ ಹೆಸರು. ಹೀಗೆ ತಾನು ಸ್ವಯಂ ಪರಮ ಆನಂದ ಸ್ವರೂಪಿ. ಅಷ್ಟು ಮಾತ್ರ ಅಲ್ಲ, ಉಳಿದ ಜೀವರಿಗೂ ಅವರವರ ಯೋಗ್ಯತೆಗೆ ಅನುಸಾರವಾದಂತಹ ಆನಂದವನ್ನು ಪರಮಾತ್ಮ ನೀಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಆನಂದ ಎಂಬುದಾಗಿ ಹೆಸರು. ಮುಂದಿನ ನಾಮ ನಂದನ ಅಂತ. ನಂದನ ಶಬ್ದಕ್ಕೂ ಅದೇ ಅರ್ಥ, ಆನಂದವನ್ನು ತಂದು ಕೊಡುವವನು ಎಂಬುದಾಗಿ ಅರ್ಥ. ಇನ್ನೊಂದು, ಆ ನಂದ ಅಂದ್ರೆ ನಂದಗೋಪ ಮುಂತಾದಂಥವರು ಇದ್ರಲ್ಲ, ಅವರನ್ನು ನಿಯಮನ ಮಾಡಿದಂತಹ ವ್ಯಕ್ತಿ. ನಂದಗೋಪ, ಯಶೋದೆ ಮುಂತಾದಂಥವರನ್ನು ನಿಯಮನ ಮಾಡಿದಂತಹ ವ್ಯಕ್ತಿ. ಅದರಿಂದಾಗಿ ಪರಮಾತ್ಮನಿಗೆ ನಂದನ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ತಾನು ತನ್ನ ಅನೇಕ ಅವತಾರಗಳಲ್ಲಿ ಮಗನಾಗಿ ಜನಿಸಿದ. ದಶರಥನಿಗೆ, ಕಶ್ಯಪ ಮಹರ್ಷಿಗಳಿಗೆ, ವಸುದೇವ ದೇವಕಿಯರಿಗೆ, ಹೀಗೆ ಅನೇಕ ಜನರಿಗೆ ಪರಮಾತ್ಮ ತಾನು ಮಗನಾಗಿ ಅವತಾರ ಮಾಡಿದ. ನಂದನ, ಮಗನಾಗಿ ಅವತಾರ ಮಾಡಿದ.
ಹಾಗಾಗಿ ಪರಮಾತ್ಮನಿಗೆ ನಂದನಃ ಎಂಬುದಾಗಿ ಹೆಸರು. ಹೀಗೆ ಆನಂದವನ್ನು ತಂದುಕೊಡುವಂಥವನು, ನಂದಗೋಪಾದಿಗಳಿಗೆ ನಿಯಾಮಕನಾದವನು, ಇನ್ನು ವಸುದೇವ, ದೇವಕಿ, ದಶರಥ ಮುಂತಾದಂಥವರಿಗೆ ಪರಮಾತ್ಮ ಮಗನಾಗಿ ಅವತಾರ ಮಾಡಿದ. ಹಾಗಾಗಿ ಪರಮಾತ್ಮನಿಗೆ ನಂದನಃ ಎಂಬುದಾಗಿ ಹೆಸರು. ಮುಂದಿನ ನಾಮ 530ನೇ ನಾಮ ನಂದಃ ಎಂಬುದಾಗಿ. ನಂದಃ ಶಬ್ದಕ್ಕೆ ಅರ್ಥ ಪರಿಪೂರ್ಣ ಅಂತ. ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ನಂದಃ ಎಂಬುದಾಗಿ ಹೆಸರು. ಇನ್ನು ನಂದನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದ. ಹಾಗಾಗಿ ಪರಮಾತ್ಮನಿಗೆ ನಂದಃ ಎಂಬುದಾಗಿ ಹೆಸರು. ಹೀಗೆ ತಾನು ಪರಿಪೂರ್ಣ ವ್ಯಕ್ತಿ, ಹಾಗಾಗಿ ನಂದಃ. ಇನ್ನು ಗೋಪನಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದ. ಹಾಗಾಗಿ ಪರಮಾತ್ಮನಿಗೆ ನಂದಃ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸತ್ಯಧರ್ಮ ಎಂಬುದಾಗಿ. ಸತ್ಯಧರ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮನಲ್ಲಿ ಇರುವಂತಹ ಪ್ರತಿಯೊಂದು ಧರ್ಮಗಳು, ಜ್ಞಾನ, ಆನಂದ, ಇಚ್ಛೆ, ಶಕ್ತಿ, ಪ್ರತಿಯೊಂದು ಕೂಡ ಸತ್ಯವಾದದ್ದು ಅಂತ. ಕೆಲವೊಬ್ಬರು ಪರಮಾತ್ಮ ಮಾತ್ರ ಸತ್ಯದಲ್ಲಿರುವಂತಹ ಗುಣಗಳೆಲ್ಲವೂ ಕೂಡ ಸತ್ಯ ಅಲ್ಲ ಎಂಬುದಾಗಿ ವಾದ ಮಾಡ್ತಾರೆ. ಆದರೆ ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂತೆ ಪರಮಾತ್ಮನಲ್ಲಿರುವಂತಹ ಪ್ರತಿಯೊಂದು ಧರ್ಮಗಳು, ಜ್ಞಾನ, ಆನಂದ, ಇಚ್ಛೆ ಮುಂತಾದಂತಹ ಪ್ರತಿಯೊಂದು ಕೂಡ ಅದು ಸತ್ಯವಾದಂತಹ ಧರ್ಮ. ಹಾಗಾಗಿ ಪರಮಾತ್ಮನಿಗೆ ಸತ್ಯಧರ್ಮ ಎಂಬುದಾಗಿ ಹೆಸರು. ಪರಮಾತ್ಮನಲ್ಲಿರುವಂತಹ ಪ್ರತಿಯೊಂದು ಗುಣಗಳು ಕೂಡ ಪರಮಾತ್ಮನು ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾದದ್ದು ಅವನ ಗುಣಗಳು, ಧರ್ಮಗಳು. ಹಾಗಾಗಿ ಸತ್ಯಧರ್ಮ. ಇನ್ನು ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಮಗೂ ಕೂಡ ಸತ್ಯಧರ್ಮಗಳು, ಅರ್ಥಾತ್ ಒಳ್ಳೆ ಗುಣಗಳು ಬರ್ತಾವೆ. ಹಾಗಾಗಿ ಪರಮಾತ್ಮನಿಗೆ ಸತ್ಯಧರ್ಮ ಎಂಬುದಾಗಿ ಹೆಸರು. ಇನ್ನು ಸತ್ಯವಾದಂತಹ ಈ ಜಗತ್ತನ್ನು ಪರಮಾತ್ಮ ಧರಿಸಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸತ್ಯಧರ್ಮ ಎಂಬುದಾಗಿ ಹೆಸರು. ಧರ್ಮ ಶಬ್ದಕ್ಕೆ ಅರ್ಥನೇ ಹಾಗೆ, ಧಾರಕತ್ವ ಧರ್ಮ ಅಂತ. ನಮ್ಮನ್ನೆಲ್ಲವನ್ನೂ ಕೂಡ ಧಾರಣೆ ಮಾಡಿ ರಕ್ಷಣೆ ಮಾಡ್ತಾ ಇರೋದು ಧರ್ಮ. ಹಾಗಾಗಿ ಅದಕ್ಕೆ ಧರ್ಮ ಅಂತ ಕರೀತಾರೆ. ಹೀಗೆ ಈ ಸತ್ಯವಾದಂತಹ ಈ ಜಗತ್ತನ್ನು ಧಾರಣೆ ಮಾಡಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಧರ್ಮ, ಸತ್ಯಧರ್ಮ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮನ ಗುಣಗಳು, ಜ್ಞಾನ, ಆನಂದ ಮುಂತಾದಂತಹ ಪ್ರತಿಯೊಂದು ಗುಣಗಳು ಕೂಡ ಸತ್ಯವಾದದ್ದು. ಹಾಗಾಗಿ ಪರಮಾತ್ಮನಿಗೆ ಸತ್ಯಧರ್ಮ ಎಂಬುದಾಗಿ ಹೆಸರು. ಪರಮಾತ್ಮನ ಅನುಗ್ರಹದಿಂದಾಗಿ ನಾವು ಕೂಡ ಉತ್ತಮ ಗುಣಗಳನ್ನು ಪಡೆಯಬಹುದು. ಹಾಗಾಗಿ ಸತ್ಯಧರ್ಮ. ಸತ್ಯವಾದಂತಹ ಈ ಜಗತ್ತನ್ನು ಪರಮಾತ್ಮ ಧರಿಸಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸತ್ಯಧರ್ಮ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ತ್ರಿವಿಕ್ರಮ ಎಂಬುದಾಗಿ. ತ್ರಿ ಅಂತ ಹೇಳಿದ್ರೆ 3, ವಿಕ್ರಮ ಅಂತ ಹೇಳಿದ್ರೆ ವಿಶೇಷವಾದಂತಹ ಕ್ರಮಗಳು ಅಂತ. ಏನದು ಅಂತ ಹೇಳಿದ್ರೆ ಪರಮಾತ್ಮ 3 ಲೋಕಗಳಲ್ಲಿ ವ್ಯಾಪ್ತನಾಗಿದ್ದಾನೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ ಅಂತ. ಭೂರ್ಭುವಸ್ವಹ ಎಂಬಂತಹ 3 ಲೋಕಗಳಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಇನ್ನು 3 ಕಾಲಗಳಲ್ಲಿಯೂ ನಮಗೆ ನಿಯಾಮಕನಾಗಿ ಇರ್ತಾನೆ. ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಕಾಲ. ಹಿಂದೆ ಆಗಿ ಹೋದದ್ದು, ಮುಂದೆ ಬರುವಂಥದ್ದು, ಈಗ ನಡೆಯುತ್ತಿರುವಂಥದ್ದು ಎಲ್ಲ ಕಾಲಗಳಿಗೂ ಪರಮಾತ್ಮನೇ ನಿಯಾಮಕ. ಇನ್ನು 3 ವಿಧವಾದಂತಹ ಜೀವಿಗಳಿಗೆ ಪರಮಾತ್ಮ ನಿಯಾಮಕ. ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ 3 ವಿಧವಾದಂತಹ ಜೀವಿಗಳು. ಆ 3 ವಿಧವಾದಂತಹ ಜೀವಿಗಳಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ತ್ರಿವಿಕ್ರಮ ಅಂತ.
ಇನ್ನು 3 ವೇದಗಳಲ್ಲಿ ಪರಮಾತ್ಮನ ವಿಕ್ರಮ, ಅವನ ಮಹಾತ್ಮೆ ಎಂಬುದು ಹೇಳಲ್ಪಟ್ಟಿದೆ. ಆ ಋಗ್ವೇದ, ಯಜುರ್ವೇದ, ಸಾಮವೇದ, ಈ 3 ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಪರಮಾತ್ಮನಿಗೆ ತ್ರಿವಿಕ್ರಮ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ತ್ರಿವಿಕ್ರಮ ರೂಪಿಯಾಗಿ ಆ ಬಲಿಯನ್ನು ನಿಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಬೆಳೆದ. ಹಾಗಾಗಿ ಪರಮಾತ್ಮನಿಗೆ ತ್ರಿವಿಕ್ರಮ ಎಂಬುದಾಗಿ ಹೆಸರು. ಹೀಗೆ ಭೂರ್ಭುವಸ್ವಹ ಎಂಬಂತಹ 3 ಲೋಕಗಳಿಗೆ ನಿಯಾಮಕನಾಗಿದ್ದಾನೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲಗಳಿಗೆ ನಿಯಾಮಕನಾಗಿದ್ದಾನೆ. ಸಾತ್ವಿಕ, ರಾಜಸ, ತಾಮಸ ಈ ಜೀವಿಗಳಿಗೆ ನಿಯಾಮಕನಾಗಿದ್ದಾನೆ. ಋಗ್ವೇದ, ಯಜುರ್ವೇದ, ಸಾಮವೇದಗಳಿಂದಾಗಿ ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಪರಮಾತ್ಮನಿಗೆ ತ್ರಿವಿಕ್ರಮ ಎಂಬುದಾಗಿ ಹೆಸರು. ಹೀಗೆ ಈ ಒಂದು ಶ್ಲೋಕದಲ್ಲಿ ಒಟ್ಟು 10 ನಾಮಗಳು. ಅಜಃ, ಮಹಾರಹ, ಸ್ವಾಭಾವ್ಯ, ಜಿತಾಮಿತ್ರ, ಪ್ರಮೋದನಃ, ಆನಂದಃ, ನಂದನಃ, ನಂದಃ, ಸತ್ಯಧರ್ಮ, ತ್ರಿವಿಕ್ರಮ ಎಂಬುದಾಗಿ. ಇನ್ನು ಮುಂದಿನ ಶ್ಲೋಕ 57ನೇ ಶ್ಲೋಕ. ಈ ಒಂದು ಶ್ಲೋಕದಲ್ಲಿ ಪ್ರಾರಂಭದ 4 ನಾಮಗಳನ್ನು ನೋಡೋಣ. ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞೋ ಮೇದಿನೀಪತಿ ತ್ರಿಪದ ತ್ರಿದಶಾಧ್ಯಕ್ಷೋ ಮಹಾಶೃಂಗ ಕೃತಾಂತಕೃತ ಎಂಬುದಾಗಿ ಒಟ್ಟು 8 ನಾಮಗಳಿವೆ. ಅದರಲ್ಲಿ ಪ್ರಾರಂಭದ 4 ನಾಮಗಳು ಮಹರ್ಷಿ, ಕಪಿಲಾಚಾರ್ಯ, ಕೃತಜ್ಞ, ಮೇದಿನೀಪತಿ ಎಂಬುದಾಗಿ. ಇದರಲ್ಲಿ ಮಹರ್ಷಿ ಶಬ್ದಕ್ಕೆ ಅರ್ಥ ಸಾಮಾನ್ಯವಾಗಿ ಋಷಿಗಳು ಅಂತ ಇರ್ತಾರೆ. ಅವರಿಗಿಂತ ಮೇಲೆ ಮಹರ್ಷಿಗಳು ಅಂತ, ಅಂದ್ರೆ ಶ್ರೇಷ್ಠ ಋಷಿಗಳು ಅಂತ. ಅದಕ್ಕಿಂತ ಮೇಲೆ ರಾಜರ್ಷಿಗಳು ಅಂತ ಇರ್ತಾರೆ. ರಾಜರ್ಷಿಗಳು ಅಂತ ಹೇಳಿದ್ರೆ ಈ ಕಡೆ ರಾಜರೂ ಆಗಿರುತ್ತಾರೆ, ಈ ಕಡೆ ಋಷಿಗಳು ಆಗಿರ್ತಾರೆ. ರಾಜರಾಗಿ ಋಷಿಯಂತೆ ಜೀವನ ಮಾಡ್ತಾ ಇದ್ದವರು. ಇನ್ನು ಬ್ರಹ್ಮರ್ಷಿಗಳು ಅಂತ ಇರ್ತಾರೆ. ಅವರೆಲ್ಲರೂ ಕೂಡ ಪರಮಾತ್ಮನನ್ನು ಕಂಡಂತಹ ಜ್ಞಾನಿಗಳು ಅಂತ. ಹೀಗೆ ರಾಜರ್ಷಿ, ದೇವರ್ಷಿ, ಇನ್ನೊಂದು ದೇವರ್ಷಿ ಅಂತ. ಅಂದ್ರೆ ದೇವತೆಗಳಾಗಿದ್ದರು, ದೇವತೆಗಳಾಗಿ ಋಷಿಗಳಂತೆ ಇರುವಂತವರು, ಅಥವಾ ದೇವತೆಗಳು ಆಗಿರ್ತಾರೆ, ಈ ಕಡೆ ಋಷಿಗಳು ಆಗಿರ್ತಾರೆ. ಹೀಗೆ ಋಷಿ, ಮಹರ್ಷಿ, ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿ ಅಂತ. ಪರಮಾತ್ಮ ಮಹರ್ಷಿ ಅಂತ ಅಂದ್ರೆ ಇಲ್ಲಿ ಪರಮಾತ್ಮ ಅಂದ್ರೆ ಈ ವಿಭಾಗಕ್ಕೆ ಸೇರಿದಂತಹ ವ್ಯಕ್ತಿ ಅಂತ ಅಲ್ಲ. ಪರಮಾತ್ಮ ಎಲ್ಲರಿಗಿಂತಲೂ ಉತ್ತಮ ಅಂತ. ಅಂದ್ರೆ ಆ ದೇವರ್ಷಿಗಳಾಗಲಿ, ಬ್ರಹ್ಮರ್ಷಿಗಳಾಗಲಿ, ರಾಜರ್ಷಿಗಳಾಗಲಿ ಅವರೆಲ್ಲರಿಗಿಂತಲೂ ಕೂಡ ಉತ್ತಮನಾದಂತಹ ಪರಮಾತ್ಮ ದೊಡ್ಡ ಜ್ಞಾನಿ ಅಂತ. ಸಾಮಾನ್ಯವಾಗಿ ಋಷಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಜ್ಞಾನಿ ಅಂತ. ವೃಷಗತವು ಎಂಬುದಾಗಿ ಧಾತು. ಋಷಿ ಅಂತ ಹೇಳಿದ್ರೆ ಜ್ಞಾನಿ ಅಂತ. ಪರಮಾತ್ಮ ಮಹಾಜ್ಞಾನಿ, ಸರ್ವಜ್ಞ. ಹಾಗಾಗಿ ಪರಮಾತ್ಮನಿಗೆ ಮಹರ್ಷಿ ಎಂಬುದಾಗಿ ಹೆಸರು. ಈ ಋಷಿ, ಮಹರ್ಷಿ, ರಾಜರ್ಷಿ, ದೇವರ್ಷಿ, ಬ್ರಹ್ಮರ್ಷಿ ಎಲ್ಲರಿಗಿಂತಲೂ ಕೂಡ ಸರ್ವೋತ್ತಮ ಜ್ಞಾನಿ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹರ್ಷಿ, ಸರ್ವಜ್ಞ ಎಂಬುದಾಗಿ ಹೆಸರು. ಇನ್ನು ಮಹರ್ಷಿಗಳಲ್ಲಿ ಇದ್ದುಕೊಂಡು ಅವರಿಗೆ ಆ ಶ್ರೇಷ್ಠತೆಯನ್ನು ತಂದುಕೊಟ್ಟಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹರ್ಷಿ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ದೊಡ್ಡ ಜ್ಞಾನಿ, ಅದರಿಂದಾಗಿ ಮಹರ್ಷಿ. ಆ ಮಹರ್ಷಿಗಳಲ್ಲಿ ಇದ್ದುಕೊಂಡು ಅವರಿಗೆ ಆ ಮಹರ್ಷಿತ್ವವನ್ನು ಕೊಟ್ಟವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹರ್ಷಿ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಕಪಿಲಾಚಾರ್ಯ ಎಂಬುದಾಗಿ. ಕಪಿಲಾಚಾರ್ಯ ಶಬ್ದಕ್ಕೆ ಅರ್ಥ ಆಚಾರ್ಯ ಶಬ್ದಕ್ಕೆ ಅರ್ಥ ಅದನ್ನು ಮುಂದೆ ನಡೆಸುವವನು, ಉಪದೇಶವನ್ನು ಮಾಡುವವನು, ಆಚರಣೆಯನ್ನು ಮಾಡುವವನು ಎಂಬುದಾಗಿ ಆಚಾರ್ಯ ಶಬ್ದಕ್ಕೆ ಅರ್ಥ. ಪರಮಾತ್ಮ
ಕಪಿಲಾಚಾರ್ಯ ಅಂತ. ಕಪಿಲಾಚಾರ್ಯ ಅಂತ ಹೇಳಿದ್ರೆ ಕಮ್ ಅಂತ ಹೇಳಿದ್ರೆ ಆನಂದ, ಕಂಪಾತಿ ಮತ್ತು ಲಾತಿ ಅಂದ್ರೆ ಸುಖವನ್ನು ತಾನು ಅನುಭವಿಸ್ತಾನೆ, ಅದನ್ನು ಇನ್ನೊಬ್ಬರಿಗೆ ಕೊಡುತ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಕಪಿಲ ಎಂಬುದಾಗಿ ಹೆಸರು. ಅಂದರೆ ತಾನು ಸುಖ ಸ್ವರೂಪಿಯಾಗಿದ್ದಾನೆ, ಅಷ್ಟು ಮಾತ್ರ ಅಲ್ಲ, ಇನ್ನೊಬ್ಬರಿಗೂ ಆನಂದವನ್ನು ಕೊಡುವಂತಹ, ಸುಖವನ್ನು ಕೊಡುವಂತಹ ವ್ಯಕ್ತಿ ಪರಮಾತ್ಮ. ಹೀಗೆ ತಾನು ಸುಖ ಸ್ವರೂಪಿಯಾಗಿ ಇನ್ನೊಬ್ಬರಿಗೂ ಸುಖವನ್ನು ನೀಡುತ್ತಾ ಇಡೀ ಜಗತ್ತನ್ನು ಮುಂದೆ ನಡೆಸುವಂತಹ ವ್ಯಕ್ತಿ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ ಎಂಬುದಾಗಿ ಹೆಸರು. ಇನ್ನು ಕಪಿ ಅಂತ ಹೇಳಿದ್ರೆ ಯಾವ ವಾಯುದೇವರು, ಅವರಿಗೆ ಲಾತಿ, ಅವರಿಗೆ ಆನಂದವನ್ನು ನೀಡ್ತಾ ಪರಮಾತ್ಮ ಅವರಿಗೆ ಆಚಾರ್ಯನಾಗಿದ್ದಾನೆ, ಅರ್ಥಾತ್ ಗುರುಸ್ಥಾನದಲ್ಲಿ ಇದ್ದಾನೆ. ವಾಯುದೇವರಿಗೆ ಗುರು ಅಂತ ಹೇಳಿದ್ರೆ ಅದು ಪರಮಾತ್ಮ ಒಬ್ಬನೇ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ ಎಂಬುದಾಗಿ ಹೆಸರು. ಹೀಗೆ ಕಪಿರೂಪನಾದಂತಹ ಹನುಮಂತನಿಗೆ ಆನಂದವನ್ನು ನೀಡ್ತಾ ಅವನಿಗೆ ಗುರುವಾಗಿದ್ದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ, ಕಮ್ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಸುಖ, ಅದನ್ನು ಕುಡಿದಂತಹವರು ಕಪಿಗಳು, ಅರ್ಥಾತ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಅಂದರೆ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಯಾವುದೇ ರೀತಿಯಾದ ದುಃಖ ಇರೋದಿಲ್ಲ, ಸದಾಕಾಲ ಸುಖ ಸ್ವರೂಪಿಗಳಾಗಿ ಇರ್ತಾರೆ. ಹಾಗಾಗಿ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಕಪಿ, ಸುಖವನ್ನು ಅನುಭವಿಸುವವರು ಅಂತ. ಪರಮಾತ್ಮ ಅಲ್ಲಿಯೂ ಕೂಡ ಅವರ ಲಾಲನೆಯನ್ನು ಮಾಡ್ತಾ, ಲಾಲನೆ ಪಾಲನೆಯನ್ನು ಮಾಡ್ತಾ ಅವರಿಗೆ ಆಚಾರ್ಯನಾಗಿ ಇರ್ತಾನೆ, ಗುರುವಾಗಿ ಇರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ ಎಂಬುದಾಗಿ ಹೆಸರು. ಇನ್ನು ಪ್ರಧಾನ ಅರ್ಥ, ಪರಮಾತ್ಮ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿ ದಂಪತಿಗಳಲ್ಲಿ ತಾನು ಕಪಿಲ ಎಂಬಂತಹ ರೂಪದಿಂದಾಗಿ ಅವತಾರ ಮಾಡಿ ಇಡೀ ಜಗತ್ತಿಗೇನೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದಂತಹ ಆಚಾರ್ಯ. ಸಾಂಖ್ಯಶಾಸ್ತ್ರ ಎಂಬುದಾಗಿ ಒಂದು ಶಾಸ್ತ್ರ, ಆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದಂತಹ ವ್ಯಕ್ತಿ. ಇದನ್ನೇ ನಾವು ಭಾಗವತದಲ್ಲಿ ಕಪಿಲಗೀತೆ ಅಂತ ವಿಸ್ತಾರವಾಗಿ ಕೇಳ್ತೇವೆ. ಅಂತಹ ಆಚಾರ್ಯ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ ಎಂಬುದಾಗಿ ಹೆಸರು. ಹೀಗೆ ತಾನು ಸ್ವಯಂ ಸುಖ ಸ್ವರೂಪಿಯಾಗಿದ್ದುಕೊಂಡು ಆ ಇಡೀ ಜಗತ್ತಿಗೂ ಆ ಸುಖವನ್ನು ಕೊಡುವ ಆಚಾರ್ಯ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ ಎಂಬುದಾಗಿ ಹೆಸರು. ಕಪಿರೂಪದಲ್ಲಿರುವಂತಹ ಹನುಮಂತನನ್ನು ಲಾಲನೆ ಪಾಲನೆ ಮಾಡ್ತಾ ಅವನಿಗೆ ಆಚಾರ್ಯನಾಗಿರುವವನು ಪರಮಾತ್ಮ. ಹಾಗಾಗಿ ಕಪಿಲಾಚಾರ್ಯ. ಕಮ್ ಅಂತ ಹೇಳಿದ್ರೆ ಸುಖ, ಅದನ್ನು ಪಾನ ಮಾಡುವಂತಹವರು ಕಪಿಗಳು, ಅರ್ಥಾತ್ ಮೋಕ್ಷಕ್ಕೆ ಹೋದಂತಹ ಜೀವಿಗಳು. ಅವರಿಗೆ ಆಚಾರ್ಯ ಸ್ಥಾನದಲ್ಲಿ ಇರುವವನು ಪರಮಾತ್ಮ. ಹಾಗಾಗಿ ಕಪಿಲಾಚಾರ್ಯ. ಇನ್ನು ಪರಮಾತ್ಮ ಕಪಿಲ ರೂಪನಾಗಿ ಕಪಿಲಾವತಾರದಲ್ಲಿ ಇದ್ದುಕೊಂಡು ಇಡೀ ಜಗತ್ತಿಗೇನೆ ಸಾಂಖ್ಯ ತತ್ವವನ್ನು ಉಪದೇಶ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಪರಮಾತ್ಮನಿಗೆ ಕಪಿಲಾಚಾರ್ಯ, ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದಂತಹ ಆಚಾರ್ಯ ಅಂತ. ಇನ್ನು ಮುಂದಿನ ನಾಮ ಕೃತಜ್ಞ ಎಂಬುದಾಗಿ. ಕೃತಜ್ಞ ಶಬ್ದ ಎರಡನೇ ಬಾರಿ ಬರ್ತಾ ಇದೆ. ಪರಮಾತ್ಮ ಕೃತಜ್ಞ, ನಾವು ಮಾಡಿದಂಥದ್ದನ್ನು ಪ್ರತಿಯೊಂದನ್ನು ತಿಳಿದಂತಹ ವ್ಯಕ್ತಿ. ಜಗತ್ತಿನಲ್ಲಿ ಯಾರು ಏನೇ ಮಾಡಲಿ ಅದರ ಎಲ್ಲವೂ ತಿಳಿಯುವುದು ಪರಮಾತ್ಮನಿಗೆ. ಹಾಗಾಗಿ ಪರಮಾತ್ಮನಿಗೆ ಕೃತಜ್ಞ ಎಂಬುದಾಗಿ ಹೆಸರು. ಇನ್ನು ಜ್ಞಾನಿಗಳು ನಿರಂತರವಾಗಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಕೃತ ಮಾಡಿರ್ತಾರೆ, ಅಂದ್ರೆ ಧ್ಯಾನ ಮಾಡ್ತಾ ಇರ್ತಾರೆ ಅಂತ. ಹೀಗೆ ಜ್ಞಾನಿಗಳಿಂದಾಗಿ ಮನಸ್ಸಿನಲ್ಲಿ ನಿರಂತರವಾಗಿ ಚಿಂತನೆ ಮಾಡಲ್ಪಡುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ
ಕೃತಜ್ಞ ಎಂಬುದಾಗಿ ಹೆಸರು. ಇನ್ನೊಂದು ಪ್ರಧಾನ ಅರ್ಥ, ನಾವು ಮಾಡುವಂತಹ ಕರ್ಮಗಳಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ ಅಂತ. ಅಂದರೆ ಜ್ಞಾನ ಮತ್ತು ಕರ್ಮ ಎಂಬುದಾಗಿ ಎರಡಿದೆ. ಅದರಲ್ಲಿ ಶ್ರೇಷ್ಠವಾದದ್ದು ಜ್ಞಾನ. ಮತ್ತೆ ಕರ್ಮಾಚರಣೆ ಯಾಕೆ ಅಂತ, ಮಾಡುವಂತಹ ಸಂಧ್ಯಾ ವಂದನೆ, ಏಕಾದಶಾದಿ ವ್ರತಗಳು, ತೀರ್ಥಯಾತ್ರೆ, ಹೀಗೆ ಅನೇಕ ಕರ್ಮಗಳನ್ನು, ವ್ರತಾದಿ ಉಪವಾಸಗಳನ್ನೆಲ್ಲ ಮಾಡ್ತೇವೆ. ಆ ಎಲ್ಲ ಕರ್ಮಗಳು ಕೂಡ ಯಾಕೆ ಅಂತ ಹೇಳಿದ್ರೆ ಪರಮಾತ್ಮನ ಜ್ಞಾನವನ್ನು ನಮಗೆ ತಂದು ಕೊಡಲಿಕ್ಕೆ ಅಂತ. ಕರ್ಮಣ ಜ್ಞಾನ ಮಾತನೋತಿ ಎಂಬುದಾಗಿ ಶಾಸ್ತ್ರದ ವಾಕ್ಯ. ಅಂದ್ರೆ ಕರ್ಮದಿಂದಾಗಿ ನಾವು ಜ್ಞಾನವನ್ನು ಪಡೆಯಬೇಕು, ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕು ಎಂಬುದಾಗಿ ಹೇಳುತ್ತೆ. ಹಾಗಾಗಿ ಪರಮಾತ್ಮ ಕೃತಜ್ಞ, ಕರ್ಮದಿಂದಾಗಿ ಜ್ಞಾನವನ್ನು ನಮಗೆ ಹುಟ್ಟಿಸ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಕೃತಜ್ಞ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ಪ್ರತಿಯೊಬ್ಬ ಜೀವಿಗಳು ಮಾಡಿದ್ದನ್ನು ತಿಳಿದಿರುತ್ತಾನೆ, ಆದ್ದರಿಂದಾಗಿ ಕೃತಜ್ಞ. ಜ್ಞಾನಿಗಳು ನಿರಂತರ ಪರಮಾತ್ಮನನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೆ, ಹಾಗಾಗಿ ಕೃತಜ್ಞ. ಇನ್ನು ಕರ್ಮದಿಂದಾಗಿ, ಮಾಡುವಂತಹ ಕರ್ಮಾಚರಣೆಯಿಂದಾಗಿ ನಮಗೆ ಜ್ಞಾನವನ್ನು ಪರಮಾತ್ಮ ತಂದುಕೊಡುತ್ತಾನೆ, ಹಾಗಾಗಿ ಪರಮಾತ್ಮನಿಗೆ ಕೃತಜ್ಞ ಎಂಬುದಾಗಿ ಹೆಸರು. ಹೀಗೆ 435ನೇ ನಾಮ. 436ನೇ ನಾಮ ಮೇದಿನೀಪತಿ ಎಂಬುದಾಗಿ. ಮೇದಿನೀಪತಿ ಶಬ್ದಕ್ಕೆ ಅರ್ಥ, ಮೇದಿನಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುವಂತೆ ಈ ಭೂಮಿಗೆ ಮೇದಿನಿ ಎಂಬುದಾಗಿ ಹೆಸರು. ಪರಮಾತ್ಮ ಮೇದಿನೀಪತಿ, ಈ ಭೂಮಿಗೆ ಒಡೆಯನಾಗಿದ್ದಾನೆ, ಅದರಿಂದಾಗಿ ಪರಮಾತ್ಮನಿಗೆ ಮೇದಿನೀಪತಿ ಎಂಬುದಾಗಿ ಹೆಸರು. ಇನ್ನು ಮೇದಿನೀಪತಿ ಅಂದ್ರೆ ಭೂದೇವಿಯ ಗಂಡ ಆಗಿದ್ದಾನೆ ಪರಮಾತ್ಮ, ಹಾಗಾಗಿ ಪರಮಾತ್ಮನಿಗೆ ಮೇದಿನೀಪತಿ, ಒಟ್ಟಾರೆ ಈ ಭೂಮಿಯ ಒಡೆಯ ಎಂಬುದಾಗಿ ಮೇದಿನೀಪತಿ ಶಬ್ದಕ್ಕೆ ಅರ್ಥ. ಹೀಗೆ ಮಹರ್ಷಿ ಕಪಿಲಾಚಾರ್ಯ ಕೃತಜ್ಞ ಮೇದಿನೀಪತಿ ಎಂಬುದಾಗಿ ಒಟ್ಟು 4 ನಾಮಗಳ ಚಿಂತನೆಯನ್ನು ಈ ಒಂದು ಶ್ಲೋಕದಲ್ಲಿ ನಡೆಸಿದ್ದೇವೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.